ನಾವಿವತ್ತು ಚಿಕ್ಕಮಂಗ್ಳೂರ್ ಹತ್ರ ಡೆಲಿವರಿ ಕೊಡ್ತಾ ಇದ್ದೀವಿ. ಆಲ್ದೂರು ಅಂತ ಊರು, ಇದು ಚಿಕ್ಕಮಂಗ್ಳೂರಿಂದ ಒಂದು 20 ಕಿಲೋಮೀಟರ್ ದೂರ ಬರುತ್ತೆ. ಅಲ್ಲಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ. ಇವರೇ ಕಸ್ಟಮರ್ ನೋಡ್ಬೋದು, ವಿದೇಶ್ ಗೌಡ ಅಂತ ಇವ್ರ ಹೆಸರು. ಇವ್ರಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ. ಇವ್ರ ಮನೆ ಸಖತ್ ಇಂಟೀರಿಯರ್ ಬರುತ್ತೆ. ಆಲ್ದೂರಿಂದ ಕಂಚಿನಕಲ್ ದುರ್ಗ ಅಂತ ಒಂದು ಸ್ವಲ್ಪ ಇಂಟೀರಿಯರ್ ಇದು. ಸಖತ್ ಜೋರು ಮಳೆ ಬರ್ತಾ ಇತ್ತು ನಾವು ಡೆಲಿವರಿ ಕೊಡಕ್ಕೆ ಹೋಗ್ಬೇಕಾದ್ರೆ. ನಾವು ಮಳೆ ನಿಂತ ಮೇಲೆ ಗಾಡಿ ಅನ್ಲೋಡ್ ಮಾಡಿ ಅವ್ರ ಜಾಗಗಳಲ್ಲಿ ಎಲ್ಲ ಕಡೆ ಒಂದು ರೌಂಡ್ ಎಲ್ಲ ಓಡಿಸಿ ತೋರಿಸ್ಕೊಟ್ವಿ. ಮುಂದ್ಗಡೆ ಸಖತ್ ದೊಡ್ಡ ಜಾಗ ಇತ್ತು, ಅಲ್ಲೆಲ್ಲ ಓಡಿಸಿ ತೋರಿಸ್ಕೊಟ್ವಿ. ಇವರು ಕಸ್ಟಮರು ಫ್ರಂಟ್ ಸಹ ಕ್ಯಾರಿಯರ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಗಾಡಿಗೆ. ನೀವು ನೋಡ್ಬೋದು ಇದರಲ್ಲಿ ಹೈಟ್ ಜಾಸ್ತಿ ಇರೋದಕ್ಕೆ, ಅಂದರೆ ಸ್ಟೀಪ್ ಏರಿಯಾಗಳು ಜಾಸ್ತಿ ಇರೋದಕ್ಕೆ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾರಿಯರಲ್ಲೇ ಅವರು ಒಂದು 100 kg ಲಗೇಜ್ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ಫ್ರಂಟ್ ಕ್ಯಾರಿಯರ್ ಮಾಡಿಸ್ಕೊಂಡಿದ್ದಾರೆ. ಕಸ್ಟಮರ್ಗೂ ನಾವು ಓಡಿಸೋಕ್ಕೆ ಅಂತ ಕೊಟ್ವಿ. ಅವರು ಸಹ ಭಾಳ ಈಸಿಯಾಗೆ ಓಡಿಸಿದ್ರು ಗಾಡಿನ. ಅವ್ರಿಗೆ ಇಲ್ಲಿ ಒಂದು 5-6 ಕಿಲೋಮೀಟರ್ ಇಂಟೀರಿಯರ್ ಅವ್ರ ತೋಟದೊಳಗೆ ಮತ್ತು ಸುತ್ತಮುತ್ತ ಎಲ್ಲ ಓಡಾಡಕ್ಕಿರುತ್ತೆ ಅಂತ ನಮ್ಮ ಗಾಡಿ ತೊಗೊತಾ ಇದ್ದಾರೆ. ಇವ್ರದ್ದು ಗುಡ್ಡದ ಮೇಲೆ ಬಂದಮೇಲೆ ಒಂದು ಸ್ವಲ್ಪ ಫ್ಲಾಟ್ ಏರಿಯಾ ಇದ್ದಾಗಿದೆ. ಅವರಿಗೆ ಬೇರೆ ಯಾವ ಗಾಡಿಗಳು ಹೋಗಲ್ಲ ಅಂತ ನಮ್ಮ ತೊಗೊತಾ ಇದ್ದಾರೆ. ಸೊ ಈ ಚಿಕ್ಕಮಂಗ್ಳೂರು ಏರಿಯಾದಲ್ಲಿರೋರಾಗಿರ್ಬೋದು, ಬೇರೆ ಸ್ಟೀಪ್ ಏರಿಯಾಗಳಲ್ಲಿ ಯಾರ್ಯಾರಿದ್ದೀರಾ, ನಿಮಗೆ ಬೇರೆ ಯಾವ ವೆಹಿಕಲ್ಸು ನಿಮ್ಮ ತೋಟದೊಳಗೆ ಹೋಗಲ್ಲ ಅಂದರೆ ನಮ್ಮ ಗಾಡಿ ಆರಾಮಾಗಿ ತೊಗೋಬೋದು ನೀವು. ನಿಮ್ಮದು ಎಂಥ ಸ್ಟೀಪ್ ಇರಲಿ ಜಾಗ, ನಿಮ್ಮದು ಎಷ್ಟು ಅನ್ಈವನ್ ಸರ್ಫೇಸ್ ಇರಲಿ, ಹೊಂಡಗುಂಡಿ ಇರಲಿ, ನಮ್ಮ ಗಾಡಿ ಭಾಳ ಈಸಿಯಾಗಿ ಎಲ್ಲ ಜಾಗಗಳಲ್ಲೂ ಈಸಿಯಾಗಿ ಹೋಗಿ ಬರುತ್ತೆ ನಿಮಗೆ. ಸೊ ಯಾರಿಗೆ ನಮ್ಮ ವೆಹಿಕಲ್ ಮೇಲೆ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.